ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಹಿಡಿದಿದೆ. ಆದರೆ ಸಿಎಂ ಯಾರಾಗಬೇಕು ಅನ್ನೋ ತೀರ್ಮಾನಕ್ಕೆ ಬರೋದಕ್ಕೆ ಪಕ್ಷ ತಡಬಡಾಯಿಸ್ತಾ ಇದೆ. ಮುಖ್ಯಮಂತ್ರಿ ಹುದ್ದೆ ತಮಗೆ ಬೇಕು ಅಂತ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಪಟ್ಟು ಹಿಡಿದಿದ್ದಾರೆ. 2 ಅವಧಿಗಳಿಗೆ ಅಧಿಕಾರ ಹಂಚಿಕೊಳ್ಳುವ ಬಗ್ಗೆ ಶಿವಕುಮಾರ್ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಯಾಕೆಂದ್ರೆ ಒಮ್ಮೆ ಒಬ್ಬ ನಾಯಕನಿಗೆ ಮುಖ್ಯಮಂತ್ರಿಯ ಪದವಿಯನ್ನ ಬಿಟ್ಟುಕೊಟ್ರೆ ಆತ ಮುಂದೆ ಅಧಿಕಾರವನ್ನ ಹಂಚುತ್ತಾನಾ ಇಲ್ವಾ ಅನ್ನೋ ಬಗ್ಗೆ ಸಾಕಷ್ಟು ಅನುಮಾನಗಳು ಶುರುವಾಗುತ್ತವೆ. ಈಗಾಗಲೇ ರಾಜಸ್ಥಾನದಲ್ಲಿ ಮತ್ತು ಛತ್ತೀಸ್ಗಢದಲ್ಲಿ ಇಂಥ ಘಟನೆಗಳು ನಡೆದಿವೆ. ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಅಧಿಕಾರವನ್ನ ಸಚಿನ್ ಪೈಲಟ್ ಅವರಿಗೆ ಬಿಟ್ಟು ಕೊಡಬೇಕಾಗಿತ್ತು. ಆದರೆ ಅಲ್ಲಿ ಗೆಹ್ಲೋಟ್ ಅಧಿಕಾರವನ್ನ ಬಿಟ್ಟುಕೊಟ್ಟಿಲ್ಲ. ಶಾಸಕರ ಬಲ ಇದೆ ಅನ್ನೋ ಕಾರಣಕ್ಕೆ ಅವರು ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ. ಹೀಗಾಗಿ ಅಲ್ಲಿ ಸಚಿನ್ ಪೈಲಟ್ ತಮ್ಮದೇ ಸರ್ಕಾರದ ವಿರುದ್ಧ ರ್ಯಾಲಿಗಳನ್ನ ನಡೆಸಬೇಕಾಗಿ ಬರ್ತಾ ಇದೆ. ಇನ್ನು ಛತ್ತೀಸ್ಗಢದಲ್ಲಿ ಕೂಡ ಭೂಪೇಶ್ ಬಘೇಲ್ ಮುಖ್ಯಮಂತ್ರಿಯಾಗುವಾಗ ಹೇಳಿದ ಹಾಗೆ ಅಧಿಕಾರವನ್ನ ಹಸ್ತಾಂತರ ಮಾಡಬೇಕಾಗಿತ್ತು. ಆದರೆ ಅವರು ಕೂಡ ತಮ್ಮ ಪರ ಹೆಚ್ಚಿನ ಶಾಸಕರಿದ್ದಾರೆ ಅನ್ನೋ ಕಾರಣವನ್ನು ಕೊಟ್ಟು ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ಕೂಡ ಮುಂದೆ ಅಧಿಕಾರ ಸಿಗುತ್ತೆ ಅನ್ನೋ ನಂಬಿಕೆ ಡಿಕೆ ಶಿವಕುಮಾರ್ಗೆ ಬರ್ತಾ ಇಲ್ಲ. ಸೊ ಅವರು ಹಿಡಿದ ಪಟ್ಟನ್ನ ಬಿಡ್ತಾ ಇಲ್ಲ. ಇದು ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಇನ್ನು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಭಾನುವಾರವೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಿತು. ಅಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡಲಿ. ಪಕ್ಷದ ಅಧ್ಯಕ್ಷ ಮುಖ್ಯಮಂತ್ರಿ ಆಗೋದು ಕಾಂಗ್ರೆಸ್ನ ಸಂಪ್ರದಾಯ, ಅದು ಮುಂದುವರಿಲಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರೆ, ಶಾಸಕರಿಂದಲೇ ಶಾಸಕಾಂಗ ಪಕ್ಷದ ಆಯ್ಕೆಯಾಗಲಿ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಕಡೆಗೆ ಅಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹವೂ ನಡೀತು. ಆ ನಂತರ ಮುಂದಿನ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನ ಎಐಸಿಸಿಯ ಅಂಗಳಕ್ಕೆ ಹಾಕಲಾಯಿತು. ಈಗ ಚೆಂಡು ಹೈಕಮಾಂಡ್ ನ ಅಂಗಳದಲ್ಲಿದೆ. ಇಲ್ಲಿ ಯಾರು ಮುಖ್ಯಮಂತ್ರಿ ಆದ್ರೆ ಏನಾಗುತ್ತೆ ಅನ್ನೋ ಬಗ್ಗೆ ಪಕ್ಷದ ಒಳಗೆ ಚರ್ಚೆಗಳು, ಲಾಬಿಗಳು ಶುರುವಾಗಿವೆ. ಸದ್ಯದ ಮಾಹಿತಿ ಪ್ರಕಾರ ಹಿಮಾಚಲ್ ಮಾದರಿಯಲ್ಲಿ ಸಿಎಂ ಆಯ್ಕೆ ಮಾಡೋದಕ್ಕೆ ಸೋನಿಯಾ ಗಾಂಧಿ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಿದು ಮುಖ್ಯಮಂತ್ರಿ ಆಯ್ಕೆಯ ಕಸರತ್ತು ಮತ್ತು ಕಗ್ಗಂಟು? ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ತಪ್ಪಿದ್ರೆ ಏನಾಗುತ್ತೆ, ಶಿವಕುಮಾರ್ ಅವರಿಗೆ ಮಿಸ್ ಆದ್ರೆ ಏನಾಗಬಹುದು, ಸಿಎಂ ಯಾರು ಅನ್ನೋದನ್ನ ಹೈಕಮಾಂಡೇ ನಿರ್ಧರಿಸಲಿ ಅಂತ ಡಿಕೆ ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಯುದ್ಧ ಗೆದ್ದಾಯ್ತು, ಸಾಮೂಹಿಕ ನಾಯಕತ್ವಕ್ಕೆ ಜಯ ಕೂಡ ಸಿಕ್ಕಾಯ್ತು. ಆದರೆ ಈಗ ರಾಜ ಯಾರಾಗಬೇಕು ಅನ್ನೋ ನಿಟ್ಟಲ್ಲಿ ಪಕ್ಷದಲ್ಲಿ ಸಣ್ಣ ಮಟ್ಟದ ಸಂಘರ್ಷ ಶುರುವಾಗಿದೆ. ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಹೆಸರಿನ ಜೊತೆಗೆ ಪರಮೇಶ್ವರ್, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ ಅವರ ಹೆಸರುಗಳು ಕೇಳಿ ಬರ್ತಾ ಇವೆ. ಆದರೂ ಈ ಬಾರಿ ಚುನಾವಣೆಗೆ ಸ್ಪಷ್ಟ ದಿಕ್ಕುದೆಸೆಗಳನ್ನು ಕೊಟ್ಟವರು ಡಿಕೆ ಮತ್ತು ಸಿದ್ದರಾಮಯ್ಯ. ಹೀಗಾಗಿ ಅಹಿಂದ ಜೊತೆಗೆ ಒಕ್ಕಲಿಗರ ಕಾಂಬಿನೇಷನ್ನೇ ಈ ಬಾರಿ ಕಾಂಗ್ರೆಸ್ಗೆ ಈ ಪಾರ್ಟಿ ಗೆಲುವು ಸಿಗುವ ಹಾಗೆ ಮಾಡಿದೆ ಅನ್ನೋ ವಾದ ಕೂಡ ಇಲ್ಲಿದೆ. ಮೈಸೂರು ಕರ್ನಾಟಕ ಭಾಗದಲ್ಲಿ ಒಕ್ಕಲಿಗ ಮುಖ್ಯಮಂತ್ರಿ ಅಂತ ಹೇಳಿನೇ ಡಿಕೆ ಶಿವಕುಮಾರ್ ಜೆಡಿಎಸ್ ಮತಗಳನ್ನು ಕಾಂಗ್ರೆಸ್ಗೆ ಸೆಳೆದಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಪ್ರಬಲ ಆಕಾಂಕ್ಷಿಗಳು ಅಂತ ಕಾಣಿಸ್ಕೊಳ್ತಾ ಇರೋದು ಸಿದ್ದು ಹಾಗೂ ಡಿಕೆಶಿ ಇಬ್ಬರೇ. ಗೆಳೆಯರೆ, ಈ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ಇಬ್ಬರಿಗೂ ತಲಾ 30 ತಿಂಗಳಂತೆ ಅಧಿಕಾರದ ಹಂಚಿಕೆ ಆಗತ್ತಾ? ಹಿಮಾಚಲ ಮಾದರಿ ಅಂದ್ರೆ ಏನು? ಇದೆಲ್ಲವನ್ನ ಹೇಳೋ ಮೊದಲು ಈ ಇಬ್ಬರೂ ನಾಯಕರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನಿಮಗೆ ಹೇಳಿಬಿಡ್ತೀನಿ. ಕನಕಪುರದ ಬಂಡೆ ಅಂತಲೇ ಕರೆಸ್ಕೊಳ್ಳೋ ಡಿಕೆ ಶಿವಕುಮಾರ್ ಅವರ ಹಿನ್ನೆಲೆ, ಅವರ ಪೂರ್ವಾಶ್ರಮದ ವಿವರಗಳು ಇವೆಲ್ಲ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿವೆ. ಹೀಗಾಗಿ ಆ ಬಗ್ಗೆ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಒಬ್ಬ ಮನುಷ್ಯ ಸತತವಾಗಿ ಶಾಸಕನಾಗಿ ಆರಿಸಿ ಬಂದ ನಂತರ ಮುಖ್ಯಮಂತ್ರಿ ಆಗೋದಕ್ಕೆ ಹೋಗ್ತಿರೋ ಸಂದರ್ಭದಲ್ಲಿ ತೀರಾ ಯೌವನದ ದಿನಗಳ ಮಾಹಿತಿಯನ್ನ ಕಟ್ಕೊಂಡು ಏನೂ ಆಗಬೇಕಾಗಿರೋದಿಲ್ಲ. ಹೀಗಾಗಿ ಡಿಕೆಯ ರಾಜಕೀಯ ಜೀವನದ ಬಗ್ಗೆ ಮಾತ್ರ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನಿಮಗೆ ಕೊಡ್ತೀನಿ. ಡಿಕೆ ಶಿವಕುಮಾರ್ ಅಂದ್ರೆ ದೊಡ್ಡ ಆಲಹಳ್ಳಿಯ ಕೆಂಪೇಗೌಡರ ಮಗ ಶಿವಕುಮಾರ್. ಈ ದೊಡ್ಡ ಆಲಹಳ್ಳಿ ಇರೋದು ಕನಕಪುರ ತಾಲೂಕಲ್ಲಿ. ಶಿವಕುಮಾರ್ 9 ಬಾರಿ ವಿಧಾನಸಭಾ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಒಮ್ಮೆ ಸೋತಿದ್ದಾರೆ, 8 ಬಾರಿ ಗೆದ್ದು ಬಂದಿದ್ದಾರೆ. ಡಿಕೆ ಮೊದಲ ಚುನಾವಣೆಯನ್ನ ಎದುರಿಸಿದ್ದು ದೇವೇಗೌಡರ ವಿರುದ್ಧ. 1985ರಲ್ಲಿ HD ದೇವೇಗೌಡರು ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಅವತ್ತು ಕಾಂಗ್ರೆಸ್ ಪಕ್ಷದಿಂದ ದೇವೇಗೌಡರ ವಿರುದ್ಧ ಸ್ಪರ್ಧೆಗಿಳಿದದ್ದು ಡಿಕೆ ಶಿವಕುಮಾರ್ ಅನ್ನೋ ಯುವಕ. ಆ ಚುನಾವಣೆಯಲ್ಲಿ ಆರಿಸಿ ಬಂದದ್ದು ದೇವೇಗೌಡರೇ. ಆದ್ರೆ ಅವರಿಗೆ ಸಿಕ್ಕಿದ್ದು ಬರೀ 15,000 ಮತಗಳ ಲೀಡ್ ಮಾತ್ರ. ಅವತ್ತೇ ದೊಡ್ಡಗೌಡರ ಕಣ್ಣು ಈ ಮರಿಗೌಡನ ಮೇಲೆ ಬಿದ್ದಿತ್ತು. ಆ ನಂತರದಲ್ಲಿ 1989ರಲ್ಲಿ ಕರ್ನಾಟಕದಲ್ಲಿ ಮತ್ತೆ ಚುನಾವಣೆಗಳು ನಡೆದವು. ಅದು ಕರ್ನಾಟಕದ ಕಾಂಗ್ರೆಸ್ಗೆ ಅತ್ಯದ್ಭುತ ಫಲಿತಾಂಶವನ್ನು ಕೊಟ್ಟ ಚುನಾವಣೆ. ವೀರೇಂದ್ರ ಪಾಟೀಲ್ ನೇತೃತ್ವದಲ್ಲಿ ನಡೆದಿದ್ದ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 178 ಸ್ಥಾನಗಳನ್ನು ಗೆದ್ದಿತ್ತು. ಹಾಗೆ ಆರಿಸಿ ಬಂದ 178 ಮಂದಿಯಲ್ಲಿ ಸಾತನೂರು ಕ್ಷೇತ್ರದಿಂದ ಡಿಕೆ ಶಿವಕುಮಾರ್ ಕೂಡ ಗೆದ್ದು ಬಂದಿದ್ರು. ಇದು ಶಿವಕುಮಾರ್ಗೆ ಮೊದಲ ವಿಧಾನಸೌಧದ ಎಂಟ್ರಿ. ಆ ನಂತರ ಡಿಕೆ ಹಿಂತಿರುಗಿ ನೋಡಲಿಲ್ಲ. 1990ರಲ್ಲಿ ಬಂಗಾರಪ್ಪ ಮುಖ್ಯಮಂತ್ರಿ
ಆದ್ರು. ಅವರ ಗಮನ ಸೆಳೆದ ಡಿಕೆ ಬಂಧೀಖಾನೆಯ ಸಚಿವರು ಕೂಡ ಆದ್ರು. ಆ ನಂತರದಲ್ಲಿ 1994ರಲ್ಲಿ ಮತ್ತೆ ಸಾತನೂರಿನಿಂದ ಆರಿಸಿ ಬರ್ತಾರೆ ಡಿಕೆ. 1999ರ ಎಲೆಕ್ಷನ್ ನಲ್ಲಿ ಸಾತನೂರಿಗೆ ಸ್ವತಃ ದೇವೇಗೌಡರ ಮಗ, ಕನಕಪುರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಕೂಡ ಆಗಿದ್ದ ಕುಮಾರಸ್ವಾಮಿನೇ ಬಂದು ಸ್ಪರ್ಧೆ ಮಾಡಿದ್ರು ಕೂಡ ಡಿಕೆ ಶಿವಕುಮಾರ್ ಅವರನ್ನ ಸೋಲಿಸೋದಕ್ಕಲ್ಲಿ ಸಾಧ್ಯ ಆಗಲಿಲ್ಲ. ಹೀಗೆ 99ರಲ್ಲಿ ಗೆದ್ದು ಬಂದ ಡಿಕೆ ಶಿವಕುಮಾರ್ ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾಗ್ತಾರೆ. 2004ರಲ್ಲಿ ಕಾಂಗ್ರೆಸ್ ಭಾರಿ ಮುಖಭಂಗವನ್ನ ಅನುಭವಿಸಿದಾಗ ಕೂಡ ಡಿಕೆ ಸಾತನೂರಿನಿಂದ 4ನೇ ಬಾರಿಗೆ ಗೆದ್ದು ಬಂದರು. ಆನಂತರ 2008ರ ಹೊತ್ತಿಗೆ ಕ್ಷೇತ್ರ ಪುನರ್ವಿಂಗಡಣೆ ಆಯಿತು. ಸಾತನೂರು ಕ್ಷೇತ್ರದ ಒಂದಷ್ಟು ಭಾಗಗಳು ಕನಕಪುರ ಕ್ಷೇತ್ರದಲ್ಲಿ ವಿಲೀನಗೊಂಡವು. ಹೀಗಾಗಿ 2008ರಿಂದ ಡಿಕೆ ಶಿವಕುಮಾರ್ ಕನಕಪುರ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದಾರೆ ಮತ್ತು ನಿರಂತರವಾಗಿ ಆರಿಸಿ ಬರ್ತಾ ಇದ್ದಾರೆ. ಚುನಾವಣೆಯಿಂದ ಚುನಾವಣೆಗೆ ಅವರ ಗೆಲುವಿನ ಅಂತರ ಕೂಡ ಹೆಚ್ಚಾಗ್ತಾ ಇದೆ ಮತ್ತು ಆ ಕ್ಷೇತ್ರದಲ್ಲಿ ತಮಗೆ ಪ್ರತಿಸ್ಪರ್ಧಿನೇ ಇಲ್ಲದ ಹಾಗೆ ಡಿಕೆ ಶಿವಕುಮಾರ್ ಎಲ್ಲ ರೀತಿಯಲ್ಲೂ ಅಲ್ಲಿ ಬಾಹುಬಲಿ ತರ ಬೆಳೆದು ನಿಂತಿದ್ದಾರೆ. ಈ ಬಾರಿ ಅವರ ಗೆಲುವಿನ ಅಂತರ ದಾಖಲೆ ಪ್ರಮಾಣದಲ್ಲಿದೆ. 1,22,000 ಮತಗಳ ಅಂತರದಿಂದ ಡಿಕೆ ಆರಿಸಿ ಬಂದಿದ್ದಾರೆ. ಅದೇನು ಕಾಕತಾಳಿ ಅನ್ನೋ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಮೊದಲ ಬಾರಿ ಆರಿಸಿ ಬಂದಾಗ ಅಂದ್ರೆ 1989ರಲ್ಲಿ ಕಾಂಗ್ರೆಸ್ ರಾಜ್ಯದ ಇತಿಹಾಸದಲ್ಲೇ ಅತ್ಯಧಿಕ ಅನ್ನೋಷ್ಟು ಸ್ಥಾನಗಳನ್ನು ಪಡ್ಕೊಂಡಿತ್ತು. ಅದಾದ ಮೇಲೆ ಕಾಂಗ್ರೆಸ್ ಮತ್ತೆ ಇಷ್ಟೊಂದು ಸ್ಥಾನಗಳನ್ನು ಪಡ್ಕೊಳ್ತಾ ಇರೋದು 2023ರಲ್ಲಿ. ಇನ್ನು ಈ ಬಾರಿಯ ಚುನಾವಣೆಗಳ ನೇತೃತ್ವವನ್ನು ಕೂಡ ಡಿಕೆ ಶಿವಕುಮಾರೇ ವಹಿಸಿಕೊಂಡಿದ್ರು. ಹೀಗಾಗಿ ಅವರು ಈ ಬಾರಿ ಮುಖ್ಯಮಂತ್ರಿಯ ಕುರ್ಚಿ ಮೇಲೆ ಕೂಡ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಆಫ್ಕೋರ್ಸ್ 1989ರಲ್ಲಿ ಬಂದಷ್ಟು ಸ್ಥಾನಗಳು ಈ ಬಾರಿ ಬಂದಿಲ್ಲ. ಆದ್ರೆ ಈ ಗೆಲುವು ದೇಶದಾದ್ಯಂತ ಕಾಂಗ್ರೆಸ್ಗೊಂದು ಆಕ್ಸಿಜನ್ ಅನ್ನು ಕೊಡ್ತಾ ಇದೆ. 1989ರಲ್ಲಿ ಡಿಕೆ ಶಿವಕುಮಾರ್ ವಿಧಾನಸೌಧ ಪ್ರವೇಶ ಮಾಡಿ 1 ವರ್ಷಕ್ಕೆ ಸಚಿವರೂ ಆಗಿದ್ರು. ಅದಾದ 34 ವರ್ಷಗಳ ನಂತರ ಮುಖ್ಯಮಂತ್ರಿ ಕುರ್ಚಿಗೆ ಡಿಕೆ ಟವಲ್ ಹಾಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಮತ್ತೊಂದು ವಿಶೇಷ. ಇನ್ನು ಸಿದ್ದರಾಮಯ್ಯ ಮೈಸೂರು ಜಿಲ್ಲೆಯ ವರುಣಾ ಹೋಬಳಿಗೆ ಸೇರಿದ ಸಿದ್ದರಾಮನ ಹುಂಡಿಯ ಸಿದ್ದರಾಮೇಗೌಡ ಹಾಗೂ ಬೋರಮ್ಮ ದಂಪತಿಯ ಮಗ ಸಿದ್ದರಾಮಯ್ಯ. ಹುಟ್ಟಿದ್ದು ಆಗಸ್ಟ್ 3, 1947ರಂದು. ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ 12 ದಿನ ಮೊದಲು ಹುಟ್ಟಿದವರು ಸಿದ್ದರಾಮಯ್ಯ. ವಿದ್ಯಾಭ್ಯಾಸ BSc LLB. ವಕೀಲಿ ವೃತ್ತಿಯಲ್ಲಿದ್ದ ಸಿದ್ದರಾಮಯ್ಯ ತಮ್ಮ 31ನೇ ವಯಸ್ಸಿಗೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. 1983ರಲ್ಲಿ ಭಾರತೀಯ ಲೋಕದಳ ಅನ್ನೋ ಪಕ್ಷದಿಂದ ಚಾಮುಂಡೇಶ್ವರಿಯಲ್ಲಿ ಸ್ಪರ್ಧೆ ಮಾಡಿ ಆರಿಸಿ ಬಂದಾಗ ಸಿದ್ದರಾಮಯ್ಯ ಅವರಿಗೆ 36 ವರ್ಷ ವಯಸ್ಸು. ಅವತ್ತಿಗೆ ಇಂದಿರಾ ಗಾಂಧಿ ಅವರ ನಾಯಕತ್ವದ ವಿರುದ್ಧ 7 ಸಣ್ಣ ಪಕ್ಷಗಳು ಕೂಡಿ ಕಟ್ಟಿದ್ದು ಈ ಭಾರತೀಯ ಲೋಕದಳ. ಅವತ್ತಿನ ಕಾಂಗ್ರೆಸ್ ಮತ್ತು ಇಂದಿರಾ ಗಾಂಧಿ ವಿರೋಧಿ ಅಲೆ ಸಿದ್ದರಾಮಯ್ಯ ಅವರನ್ನ ವಿಧಾನಸೌಧಕ್ಕೆ ತಲುಪಿಸಿತು. ಆ ನಂತರ ಜನತಾ ಪಕ್ಷವನ್ನ ಸೇರಿದ ಸಿದ್ದರಾಮಯ್ಯ 1985ರಲ್ಲಿ ಚಾಮುಂಡೇಶ್ವರಿಯಿಂದ 2ನೇ ಬಾರಿಗೆ ಆರಿಸಿ ಬರ್ತಾರೆ. ಇನ್ನು 1989ರಲ್ಲಿ ಅವರಿಗೆ ಮೊದಲ ಸೋಲಾಗುತ್ತೆ. ಆದರೆ 94ರಲ್ಲಿ ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರ ಸಿದ್ದರಾಮಯ್ಯ ಅವರ ಕೈ ಹಿಡಿತು. ದೇವೇಗೌಡರ ಸಚಿವ ಸಂಪುಟದಲ್ಲಿ ಹಣಕಾಸು ಸಚಿವರ ಸ್ಥಾನ ಕೂಡ ಸಿದ್ದರಾಮಯ್ಯ ಅವರಿಗೆ ಸಿಕ್ತು. ಮುಂದೆ ದೇವೇಗೌಡರು ಪ್ರಧಾನಿಯಾಗಿ ದೆಹಲಿಗೆ ಹೋದ ಸಂದರ್ಭದಲ್ಲಿ JH ಪಟೇಲ್ ಅವರ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಆದರು ಸಿದ್ದರಾಮಯ್ಯ. ಆದರೆ 1999ರಲ್ಲಿ ಜನತಾ ದಳ ಒಡೆದು ಹೋಯ್ತಲ್ಲ, ಆಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಮತ್ತೆ ಸೋಲುಣ್ಣಬೇಕಾಯಿತು. 2004ರಲ್ಲಿ ಮತ್ತೆ ಚಾಮುಂಡೇಶ್ವರಿ ಸಿದ್ದರಾಮಯ್ಯ ಅವರನ್ನ ಆರಿಸಿ ಕಳುಹಿಸಿತು. ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆದ್ರು. ಅವತ್ತು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಬೇಕಿತ್ತು. ಆದ್ರೆ ಅದನ್ನ ದೇವೇಗೌಡರು ತಪ್ಪಿಸಿದ್ರು ಅನ್ನೋ ಒಂದು ಮಾತು ಕೂಡ ಇದೆ. ಬಹುಶಃ ಅದೇ ಕಾರಣಕ್ಕೋ ಏನೋ ಸಿದ್ದರಾಮಯ್ಯ 2005ರ ನಂತರ ಅಹಿಂದ ಮಂತ್ರವನ್ನ ಜಪಿಸುವ ಮೂಲಕ ತಮ್ಮದೇ ಆದ ಸ್ವಂತ ವರ್ಚಸ್ಸನ್ನ ಬೆಳೆಸಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ಲಿಂಗಾಯತ ಮತ್ತು ಒಕ್ಕಲಿಗ ರಾಜಕಾರಣದ ನಡುವೆ ಕುರುಬ ಸಮುದಾಯದ ಮುಖಂಡರಾಗಿ ಸಿದ್ದರಾಮಯ್ಯ ಗುರುತಿಸಿಕೊಳ್ತಾ ಹೋದ್ರು. ಪಕ್ಷದಲ್ಲೇ ಇದ್ದು ಪ್ರತ್ಯೇಕ ಐಡೆಂಟಿಟಿಯನ್ನು ಬೆಳೆಸ್ಕೊಳ್ತಾ ಹೋದ ಸಿದ್ದರಾಮಯ್ಯ ಮುಂದೆ ಪಕ್ಷವನ್ನ ಒಡಿತಾರೆ ಅನ್ನೋ ಸಹಜ ಅಭದ್ರತೆ ದೇವೇಗೌಡರನ್ನ ಅವತ್ತು ಕಾಡಿರಲೂ ಸಾಕು. ಅಹಿಂದ ಸಭೆಗಳು, ಅಹಿಂದ ರಾಜಕಾರಣ ರಂಗೇರ್ತಿದ್ದ ಹಾಗೆ ದೇವೇಗೌಡ ಹಾಗೂ ಸಿದ್ದರಾಮಯ್ಯ ನಡುವಿನ ಅಂತರ ಹೆಚ್ಚಾಗ್ತಾ ಹೋಯ್ತು. ಕಡೆಗೆ ಸಿದ್ದರಾಮಯ್ಯ ಅವರನ್ನ JDS ಉಚ್ಚಾಟನೆ ಕೂಡ ಮಾಡ್ತು. ಅಷ್ಟೊತ್ತಿಗೆ ಸಿದ್ದರಾಮಯ್ಯ ಅವರ ಅಹಿಂದ ಬೇಸ್ ಗಟ್ಟಿಯಾಗಿತ್ತು. ಈ ಮಧ್ಯೆ JDS ನಿಂದ ದೂರ ಆಗಿದ್ದ ರಾಮಕೃಷ್ಣ ಹೆಗಡೆ, ಬೊಮ್ಮಾಯಿ ಅಂತ ನಾಯಕರು ಆಲ್ ಇಂಡಿಯಾ ಪ್ರೋಗ್ರೆಸಿವ್ ಜನತಾ ದಳ ಅನ್ನೋ ಪಕ್ಷವನ್ನ ಕಟ್ಟಿದ್ರು. ಸಿದ್ದರಾಮಯ್ಯ ಅಲ್ಲಿಗೆ ಹೋಗಿ ಸೇರ್ಕೊಂಡ್ರು. ಮುಂದೆ ಅಲ್ಲಿಂದ ಕೂಡ ಹೊರಬಂದ ಸಿದ್ದರಾಮಯ್ಯ 2006ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಉಪಚುನಾವಣೆಗಳಲ್ಲಿ ಸಿದ್ದರಾಮಯ್ಯ ಸ್ಪರ್ಧಿಸ್ತಾರೆ. ಅವತ್ತು ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹಠಕ್ಕೆ ಬಿದ್ದವರಂತೆ ಸಿದ್ದರಾಮಯ್ಯ ಅವರನ್ನ ಗೆಲ್ಲಿಸೋದಕ್ಕೆ
ಗೆಲ್ಲೋದಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ಮೊಕ್ಕಾಂ ಹೂಡಿದ್ರು. ಜೊತೆಗೆ ಅವತ್ತಿನ ಚುನಾವಣಾಧಿಕಾರಿಯಾಗಿದ್ದ ಪಿಂಟೋ ಅವರು ಕೂಡ ಅತ್ಯಂತ ಕಠಿಣವಾಗಿ ನೀತಿ ಸಂಹಿತೆಗಳನ್ನ ಜಾರಿಗೆ ತಂದ ಪರಿಣಾಮ ಆಡಳಿತಾರೂಢ ಸರ್ಕಾರದ ಹಣಬಲದ ನಡುವೆ ಕೂಡ ಸಿದ್ದರಾಮಯ್ಯ 256 ಮತಗಳ ಅಂತರದಿಂದ ಆರಿಸಿ ಬರ್ತಾರೆ. ಮುಂದೆ 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯಾಗಿ ವರುಣಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂತು. ಆಗ ಸಿದ್ದರಾಮಯ್ಯ ವರುಣಾಗೆ ಶಿಫ್ಟ್ ಆದರು. 2008 ಹಾಗೂ 2013ರಲ್ಲಿ ವರುಣಾ ಕ್ಷೇತ್ರದಿಂದ ಸಿದ್ದರಾಮಯ್ಯ ಆರಿಸಿ ಬಂದರು. 2013ರಲ್ಲಿ ಕಾಂಗ್ರೆಸ್ ಪಕ್ಷ 122 ಸ್ಥಾನಗಳನ್ನು ಪಡ್ಕೊಂಡಾಗ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ನಾಯಕರಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡರು. ದೇವರಾಜ ಅರಸರ ನಂತರ ರಾಜ್ಯದಲ್ಲಿ 5 ವರ್ಷಗಳ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿದ ಮೊದಲ ಮುಖ್ಯಮಂತ್ರಿ ಎನ್ನುವ ಹೆಗ್ಗಳಿಕೆಗೆ ಸಿದ್ದರಾಮಯ್ಯ ಪಾತ್ರರಾದರು. ಆದರೆ 2018ರಲ್ಲಿ ಸಿದ್ದರಾಮಯ್ಯ ವರುಣಾ ಕ್ಷೇತ್ರವನ್ನ ತಮ್ಮ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಬಿಟ್ಟುಕೊಟ್ಟು ಚಾಮುಂಡೇಶ್ವರಿಗೆ ಮತ್ತೆ ವಲಸೆ ಬರ್ತಾರೆ. ಆಗ ಅಲ್ಲಿ ಸಣ್ಣದೊಂದು ಸೋಲಿನ ಭೀತಿ ಇತ್ತು. ಹೀಗಾಗಿ ಸಿದ್ದರಾಮಯ್ಯ ಬಾದಾಮಿಯಲ್ಲಿ ಕೂಡ ನಾಮಪತ್ರವನ್ನು ಸಲ್ಲಿಸಿದ್ರು. ಫಲಿತಾಂಶ ಬಂದಾಗ ನಿಜಕ್ಕೂ ಸಿದ್ದರಾಮಯ್ಯ ಅವರಿಗೊಂದು ಶಾಕ್ ಕಾದಿತ್ತು. ಹಾಲಿ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಪ್ರವೇಶ ನೀಡಿದ್ದ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರ ಭಾರಿ ಮತಗಳ ಅಂತರದಿಂದ ಸೋಲಿಸಿದ್ದ. ಹಾಗೆ ಬಾದಾಮಿಯಲ್ಲಿ ಕೂಡ ಅತ್ಯಲ್ಪ ಮತಗಳ ಅಂತರದಿಂದ ಸಿದ್ದರಾಮಯ್ಯ ಅವರಿಗೆ ಪ್ರಯಾಸದ ಗೆಲುವು ಸಿಕ್ಕಿತ್ತು. ಹೀಗಾಗಿ ಸಿದ್ದರಾಮಯ್ಯ 2018ರಲ್ಲಿ ಮತ್ತೆ ವಿಧಾನಸಭೆಗೆ ಬಂದರು. ಆದರೆ ಆ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಸರ್ಕಾರ ರಚಿಸೋದಕ್ಕೆ ಬೇಕಾದಷ್ಟು ಬಹುಮತ ಇರಲಿಲ್ಲ. ಇಷ್ಟಾದರೂ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತ ಜೆಡಿಎಸ್ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ತು. ಜೆಡಿಎಸ್ ಜೊತೆಗಿನ ಮೈತ್ರಿ ಅಂದ ಮೇಲೆ ಸಹಜವಾಗಿ ಮುಖ್ಯಮಂತ್ರಿ ಸ್ಥಾನವನ್ನ ಜೆಡಿಎಸ್ಗೆ ಬಿಟ್ಟುಕೊಡ್ಬೇಕಾಯ್ತು. ಸಿದ್ದರಾಮಯ್ಯ ಸಮನ್ವಯ ಸಮಿತಿಯಲ್ಲಿ ಕೂದರು. ಆದರೆ ಆ ಮೈತ್ರಿ ಹೆಚ್ಚು ದಿನ ಬಾಳಲಿಲ್ಲ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಶಾಸಕರನ್ನ ಖರೀದಿ ಮಾಡಿದ ಬಿಜೆಪಿ ಸರ್ಕಾರವನ್ನ ಕೆಡವಿತು. ಅವತ್ತು ಬಿಜೆಪಿಯ ಜೊತೆಗೆ ಹೋದವರಲ್ಲಿ ಬಹುತೇಕರು ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಶಿಷ್ಯರೇ ಆಗಿದ್ರು. ಮುಂದೆ 4 ವರ್ಷ ಬಿಜೆಪಿಯ ಆಡಳಿತ ನಡೀತು. ಅದು ಎಷ್ಟು ಭಯಾನಕವಾಗಿತ್ತು ಅನ್ನೋದು ನಿಮಗೆ ಗೊತ್ತೇ ಇದೆ. ಈಗ ಅಂದ್ರೆ 2023ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಮತ್ತೆ ವರುಣಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಈ ಬಾರಿ ಅವರ ರಾಜಕೀಯ ಜೀವನದಲ್ಲೇ ಅತಿ ಹೆಚ್ಚು ಮತಗಳ ಅಂತರದಿಂದ ಅವರಿಗೆ ಗೆಲುವು ಸಿಕ್ಕಿದೆ. ಸೊ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತ ಹಠ ಹಿಡಿದಿದ್ದಾರೆ. ಸಹಜಾನೆ. ಇನ್ನು ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದು ವರ್ಗ ಒತ್ತಾಯ ಮಾಡ್ತಾ ಇದೆ. ಮೈಸೂರು ಕರ್ನಾಟಕದ ಭಾಗದ ಒಕ್ಕಲಿಗ ನಾಯಕರು ಸಭೆ ಸೇರಿ ಡಿ.ಕೆ. ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಆದಿಚುಂಚನಗಿರಿ ಹಾಗೂ ಸ್ಫಟಿಕಪುರಿಯ ಸ್ವಾಮೀಜಿಗಳು ಕೂಡ ಒಕ್ಕಲಿಗರಿಗೆ ಮುಖ್ಯಮಂತ್ರಿ ಪದವಿ ಸಿಗಲಿ ಅಂತ ಹೇಳ್ತಾ ಇದ್ದಾರೆ. ಅವರ ಒತ್ತಾಯಕ್ಕೆ ಕೂಡ ಕಾರಣ ಇದೆ. ಈ ಬಾರಿ ಮೈಸೂರು ಕರ್ನಾಟಕದ ಒಕ್ಕಲಿಗರು ಕೈ ಹಿಡಿದೇ ಇದ್ದಿದ್ರೆ ಕಾಂಗ್ರೆಸ್ಗೆ ಅಷ್ಟೊಂದು ಮತಗಳು ಬರ್ತಾ ಇರಲಿಲ್ಲ. ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಕೂಡ ಡಿ.ಕೆ.ಯ ಒಂದಷ್ಟು ಪ್ರಭಾವ ಕೆಲಸ ಮಾಡಿದೆ. ಹಾಗೆ ಸಾಕಷ್ಟು ವರ್ಷಗಳ ನಂತರ ಕಾಂಗ್ರೆಸ್ ಪರ ಒಕ್ಕಲಿಗರು ನಿಂತಿದ್ದಾರೆ. ಒಕ್ಕಲಿಗ ಮುಖ್ಯಮಂತ್ರಿ ಅನ್ನೋ ಘೋಷಣೆನೇ ಜೆಡಿಎಸ್ನ ಓಟುಗಳು ಕೂಡ ಕಾಂಗ್ರೆಸ್ಗೆ ಬರೋದಕ್ಕೆ ಕಾರಣವಾಗಿರೋದು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಹೇಗೂ ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಈ ಬಾರಿ ಡಿ.ಕೆ. ಆಗಲಿ. ಹಾಗಲ್ಲದೆ ಇದ್ರೆ ಮುಂದಿನ ಲೋಕಸಭಾ ಚುನಾವಣೆಗಳಲ್ಲಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ತೀವ್ರ ಹಿನ್ನಡೆ ಆಗುತ್ತೆ ಅನ್ನೋದು ಒಕ್ಕಲಿಗ ಮುಖಂಡರು ಮತ್ತು ಡಿ.ಕೆ. ಬೆಂಬಲಿಗರ ವಾದ. ಇನ್ನೊಂದು ಕಡೆ ಕಾಂಗ್ರೆಸ್ನ ಗೆಲುವಿಗೆ ಅಹಿಂದ ಮತಗಳು, ಅದರಲ್ಲೂ ದಲಿತ ವರ್ಗಗಳು ಹಾಗೂ ಮುಸ್ಲಿಮರ ಮತಗಳ ಕೊಡುಗೆ ತುಂಬಾನೇ ದೊಡ್ಡದಿದೆ. ಮುಸ್ಲಿಂ ಮತದಾರರು ಈ ಬಾರಿ ಮತ ವಿಭಜನೆಗೆ ಅವಕಾಶ ಇಲ್ಲದ ಹಾಗೆ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಅವರು ವೋಟ್ ಮಾಡಿರೋದೇ ಸಿದ್ದರಾಮಯ್ಯ ಅವರ ಮುಖ ನೋಡಿ. ಇನ್ನು ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ನಾಯಕ. ಅವರನ್ನ ನಿರ್ಲಕ್ಷ್ಯ ಮಾಡಿದ ಕಾರಣದಿಂದಲೇ ಈ ಹಿಂದೆ ಜೆಡಿಎಸ್ ಜೊತೆ ಸರ್ಕಾರ ಮಾಡಿದ್ದಾಗ ಹಲವಾರು ಶಾಸಕರು ಬಿಜೆಪಿಗೆ ಜಂಪ್ ಆದರು. ಹೀಗಾಗಿ ಸರ್ಕಾರ 5 ವರ್ಷಗಳ ಕಾಲ ಸುಗಮವಾಗಿ ನಡೀಬೇಕು ಅಂದ್ರೆ ಸಿದ್ದರಾಮಯ್ಯ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು. ಈ ಬಾರಿ ಕಾಂಗ್ರೆಸ್ ಕೊಟ್ಟಿರೋ ಗ್ಯಾರಂಟಿಗಳನ್ನು ಪೂರೈಸೋದಕ್ಕೆ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು. ಹಣಕಾಸು ಇಲಾಖೆಯನ್ನ ನಿರ್ವಹಿಸಿದ ಅನುಭವ ಕೂಡ ಅವರಿಗಿದೆ. ಇನ್ನು ಡಿ.ಕೆ. ಶಿವಕುಮಾರ್ ಮೇಲೆ ಸಿಬಿಐ ಕೇಸುಗಳಿವೆ. ಅವರು ಮುಖ್ಯಮಂತ್ರಿ ಆದ ನಂತರ ಒಂದು ವೇಳೆ ಬಂಧಿತರಾದರೆ ಆಗ ಕಾಂಗ್ರೆಸ್ಗೆ ಎಂಥ ಅವಮಾನ. ಇದೆಲ್ಲ ಬೇಕಾ? ಇದರಿಂದ ಮುಂದಿನ ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ನಷ್ಟವನ್ನ ಅನುಭವಿಸಬೇಕಾಗುತ್ತೆ ಅನ್ನೋದು ಸಿದ್ದರಾಮಯ್ಯ ಬೆಂಬಲಿಗರ ವಾದ. ಇಲ್ಲಿ ಮುಖ್ಯಮಂತ್ರಿಯಾದ ನಂತರ ಡಿ.ಕೆ.ಯನ್ನ ಬಂಧಿಸಿದ್ರೆ ಅದನ್ನ ಜನ ಬಿಜೆಪಿಯ ದ್ವೇಷ ರಾಜಕಾರಣ ಅಂತ ತಗೋತಾರೆ. ಕರ್ನಾಟಕದಲ್ಲಿ ಹಾಗೂ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನೋದು ಇನ್ನೂ ಒಂದು ಲೆಕ್ಕಾಚಾರ. ಹೀಗೆ ಇಬ್ಬರೂ ಪಟ್ಟು ಹಿಡ್ಕೊಂಡು ಕೂತಿರೋದ್ರಿಂದ ಈಗ ಮುಖ್ಯಮಂತ್ರಿಯ ಆಯ್ಕೆ ಅನ್ನೋದು ಹೈಕಮಾಂಡ್ನ ಅಂಗಳಕ್ಕೆ ಹೋಗಿದೆ. ಕರ್ನಾಟಕದಲ್ಲಿ ಹಿಮಾಚಲ ಮಾದರಿಯನ್ನು ಅನುಸರಿಸಿ ಮುಖ್ಯಮಂತ್ರಿ ಆಯ್ಕೆ ನಡೀಲಿ ಅಂತ ಅಧಿನಾಯಕಿ ಸೋನಿಯಾ ಗಾಂಧಿ ಹೇಳಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಹಾಗೇನಾದ್ರೂ ಆದರೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಡುವ ಸಂಪ್ರದಾಯವನ್ನ ಇಲ್ಲಿ ಕೂಡ ಕಾಂಗ್ರೆಸ್ ಮುರಿಯುತ್ತೆ. ಹಿಮಾಚಲ ಪ್ರದೇಶದಲ್ಲಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದದ್ದು ವೀರಭದ್ರ ಸಿಂಗ್ ಅವರ ಪತ್ನಿ ಪ್ರತಿಭಾ ಸಿಂಗ್. ಆದರೆ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದು ಸುಖವಿಂದರ್ ಸಿಂಗ್ ಸುಖು. ಸೊ ಇದನ್ನು ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ
ಚುನಾವಣೆಗಳು ನಡೆಯುವವರೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗುವ ಸಾಧ್ಯತೆಗಳು ಹೆಚ್ಚಿದ್ದು, ಒಂದ್ ವೇಳೆ ಹೀಗೇನಾದರೂ ಆದ್ರೆ ಡಿ.ಕೆ. ಶಿವಕುಮಾರ್ ಸರ್ಕಾರದ ಭಾಗ ಆಗೋದು ಕೂಡ ಡೌಟೆ. ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯಬಹುದು ಹಾಗೂ ಪಕ್ಷದ ಶಿಸ್ತಿನ ಸಿಪಾಯಿಯಂತೆ ಕಾದು ನೋಡಬಹುದು. ಲೋಕಸಭಾ ಚುನಾವಣೆಯ ನಂತರ ಕೇಂದ್ರದಲ್ಲಿ ಬಿಜೆಪಿಯೇತರ ಸರ್ಕಾರ ಬಂದ್ರೆ ಡಿ.ಕೆ. ಶಿವಕುಮಾರ್ಗಾಗ ಬಂಧನದ ಭೀತಿ ಕೂಡ ಇರೋದಿಲ್ಲ. ಆಗ ನಿರಾತಂಕವಾಗಿ ಅವರು ಮುಖ್ಯಮಂತ್ರಿ ಆಗಬಹುದು ಅನ್ನೋ ಮಾತುಗಳು ಅಲ್ಲಿ ಕೇಳಿ ಬರ್ತಾ ಇವೆ. ಆದರೆ ಇದು ಹೀಗೆ ಆಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನು ಆಗಲೇ ಹೇಳಿದ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಕಣ್ಣು ಮುಂದೆ ರಾಜಸ್ಥಾನ ಮತ್ತು ಛತ್ತೀಸ್ಗಢಗಳ ಉದಾಹರಣೆಗಳಿವೆ. ಸದ್ಯಕ್ಕೆ ಆರಿಸಿ ಬಂದವರ ಪೈಕಿ ಕೂಡ ಸಾಕಷ್ಟು ಜನ ಸಿದ್ದರಾಮಯ್ಯ ಅವರ ಬೆಂಬಲಿಗ ಶಾಸಕರೇ ಇದ್ದಾರೆ. ಹೀಗಾಗಿನೇ ಇದು ಹಿಂಗೆ ಆಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರ ಜೊತೆಗೆ ಈ ಬಾರಿ ಕಾಂಗ್ರೆಸ್ ಅಲ್ಲಿ ಮೂಲ ಕಾಂಗ್ರೆಸ್ಸಿಗರು ಹಾಗೂ ವಲಸಿಗರ ನಡುವೆ ಮುಖ್ಯಮಂತ್ರಿ ಹುದ್ದೆಗೆ ಪೈಪೋಟಿ ಶುರುವಾಗಿದೆ. ಇದರ ಅಂತಿಮ ಫಲಿತಾಂಶ ಏನಾಗುತ್ತೆ, ಯಾರಲ್ಲಿ ರಾಜಿ ಮಾಡ್ಕೋತಾರೆ, ಯಾರನ್ನ ಸುಮ್ಮನಾಗಿಸಲಾಗತ್ತೆ, ಅಥವಾ ಇವರಿಬ್ಬರ ನಡುವೆ ಡಾರ್ಕ್ ಹಾರ್ಸ್ ಥರ ಮತ್ಯಾರಾದರೂ ಎಮರ್ಜ್ ಆಗಿ ಬಿಡ್ತಾರಾ, ಕಾದು ನೋಡಬೇಕು. ಇದು ಗೆಳೆಯರೆ ಸಿಎಂ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕುವ ಸಣ್ಣದೊಂದು ಪ್ರಯತ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.